ಈಗ ನಿಮಗೆ ಆಧಾರ್ ಫ್ಲೋ ಹೇಗೆ ಮಾಡುವುದೆಂದು ತೋರಿಸುತ್ತೇನೆ. ಮೊದಲಿಗೆ ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಿ. ಚೆಕ್ ದ ಬಾಕ್ಸ್ ಇಫ್ ದ ಫ್ಯಾಮಿಲಿ ಈಸ್ ನಾಟ್ ಇನ್ ದ ವೋಟರ್ ಲಿಸ್ಟ್. ಮಾಡಿದ ನಂತರ ಈ ಕೆಳಗಡೆ SC ಕ್ಯಾಟಗರಿಗೆ ಅವರು ಬಂದರೆ ಸೆಲೆಕ್ಟ್ ದ ಆಪ್ಷನ್ನಲ್ಲಿ ರೇಷನ್ ಕಾರ್ಡ್ ನಂಬರ್, ಆಧಾರ್ ನೇಮ್ ಮತ್ತು ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂತ ಇದೆ. ನೀವಿಲ್ಲಿ ಆಧಾರ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಆಧಾರ್ನಲ್ಲಿ ಇರುವ ಹೆಸರನ್ನೇ ನಮೂದಿಸಬೇಕು. ಸಬ್ಮಿಟ್ ಬಟನ್ನು ಕ್ಲಿಕ್ ಮಾಡಬೇಕು. ಈ ಥರ ಆಧಾರ್ eKYC ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ಆಧಾರ್ ನಂಬರನ್ನು ಹಾಕಬೇಕು. ಸರಿಯಾದ ಆಧಾರ್ ನಂಬರನ್ನು ಹಾಕದಿದ್ದರೆ ಪ್ರಾಸೆಸ್ ಮುಂದೆ ಹೋಗುವುದಿಲ್ಲ. ಜನರೇಟ್ OTP ಬಟನನ್ನು ಕ್ಲಿಕ್ ಮಾಡಬೇಕು. OTPಯನ್ನು ಎಂಟರ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಆಧಾರ್ ನಂಬರ್ ಸರಿಯಾಗಿದ್ದರೆ ಆಧಾರ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಇಲ್ಲಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಬೇಕು. ಕ್ಯಾಸ್ಟ್ ಕ್ಯಾಟಗರಿ ನಾಟ್ ಅವೈಲಬಲ್ ಇನ್ ಕುಟುಂಬ ಅಂತ ಕೆಲವರಿಗೆ ಬರಬಹುದು. ರೇಷನ್ ಕಾರ್ಡ್ನಲ್ಲಿ ಅವ್ರ ಕ್ಯಾಸ್ಟ್ ಕ್ಯಾಟಗರಿ ಡಿಫೈನ್ ಮಾಡಿಲ್ಲ ಅಂದರೆ. ಈ ಥರ ಕ್ಯಾಸ್ಟ್ ಕ್ಯಾಟಗರಿ ಮೆಂಬರ್ದು ಲಿಸ್ಟ್ ಬರುತ್ತೆ ರೇಷನ್ ಕಾರ್ಡ್ನಲ್ಲಿ ಇಲ್ಲ ಆಧಾರ್ ಕಾರ್ಡ್ನಲ್ಲಿ ಇದ್ದರೆ. ಇಲ್ಲಿ ಯಾರಾದರೂ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಅಸೈನ್ ಮಾಡಬೇಕಾಗತ್ತೆ, ಮೇಲ್ ಅವ್ರನ್ನ. ಅಸೈನ್ ಮಾಡಿದ ನಂತರ ಸಬ್ಮಿಟ್ ಸಮೀಕ್ಷೆ ಇಲ್ಲಿ ಸರ್ವೆ ಅಂತಿದೆಯಲ್ಲ ಅದನ್ನು ಬಟನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಾ, ಎಷ್ಟಿದ್ದಾರೆ ಎಲ್ಲನೂ ಕನ್ಫರ್ಮ್ ಮಾಡಿಕೊಂಡು ಕಂಟಿನ್ಯೂ ಒತ್ತಬೇಕು. ಆಮೇಲೆ ಒಪ್ಪಂದ ಸಹಿ ಮಾಡಬೇಕು. ನಿಮಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಮೂದಿಸಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಎಲ್ಲ ಪ್ರಶ್ನೆಗಳನ್ನು ನಮೂದಿಸಿದ ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ರಿವ್ಯೂ ಪೇಜ್ನಲ್ಲಿ ನೀವು ಸಲ್ಲಿಸಿದ ಎಲ್ಲ ಉತ್ತರಗಳು ಕಾಣಿಸುತ್ತದೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಮೇಲೆ ಅಪ್ಲಿಕೇಶನ್ ನಂಬರ್ ಕಾಣುತ್ತದೆ. ನಂಬರನ್ನು ಅಕ್ನಾಲೇಜ್ಮೆಂಟ್ ಪೇಪರ್ ಮೇಲೆ ಬರೆಸಿ ಸಿಗ್ನೇಚರ್ ತಗೊಂಡು ಇಲ್ಲಿ ಸೈನ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅದರ ಫೋಟೋವನ್ನು ಸೆರೆ ಹಿಡಿಯಿರಿ. ತದನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮಾಹಿತಿಯು ಸರಿ ಇದೆ, ಕೊಟ್ಟಿರುವುದು ಸಹಿ ಇದೆ ಎಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಎಂದು ಕಾಣುತ್ತದೆ.